ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿಶ್ವಗುರು ಬಸವಣ್ಣನವರ ಒಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ನಡೆಸುತ್ತಿದ್ದಂತಹ ಒಂದು ಕಾಲ. ಅಂದಿನ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆಯ ವಿರುದ್ಧ ಶರಣರೆಲ್ಲರೂ ಒಗ್ಗೂಡಿದ್ದಂತಹ ಒಂದು ಸಮಯ. ಅದೇ ಸಂದರ್ಭದಲ್ಲಿ ಬಂದಂತಹ ಒಂದು ವಚನ ಇದು. ಇವತ್ತಿನ ನಮ್ಮ ಈ ಡಿಜಿಟಲ್ ಯುಗದ ಸದಾ ಚಲಿತ ಮನಸ್ಸುಗಳಿಗೆ ಹಿಡಿದ ಕನ್ನಡಿ ಅಂತಿದೆ ನೋಡಿ. ಮನವೆಂಬ ಮರ್ಕಟ ಅಂತ ಕುರಿತಾದ ಈ ವಚನ ನಮ್ಮೆಲ್ಲರೊಳಗಿನ ಒಂದು ಆಂತರಿಕ ಕೋಲಾಹಲವನ್ನ ಅದ್ಭುತವಾಗಿ ಸೆರೆ ಹಿಡಿಯುತ್ತೆ. ಅಂತಹ ಒಂದು ವಚನವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ: ನಿನ್ನೇವೆ ನೀವೆನಯ್ಯ, ಎನ್ನ ಮನವೆಂಬ ಮರ್ಕಟನ ದಾಳಿ ಘನವಾಯಿತು. ಎನ್ನ ನಿಂದಲ್ಲಿ ನಿಲ್ಲಲಿಯದು, ಎನ್ನ ಕುಳಿತಲ್ಲಿ ಕುಳ್ಳಿರಲಿಯದು. ಕ್ಷಣದಲ್ಲಿ ಪಾತಾಳಕ್ಕೆ ಇತ್ತಿದೆ, ಕ್ಷಣದಲ್ಲಿ ಆಕಾಶಕ್ಕೆ ಇತ್ತಿದೆ, ಕ್ಷಣದಲ್ಲಿ ದಿಗ್ದೆಸೆಗೆ ಇತ್ತಿದೆ. ಕೂಡಲ ಸಂಗಮ ದೇವ, ಈ ಮನವೆಂಬ ಮರ್ಕಟನ ದಾಳಿಯೆಂದಿಗೆ ನೀಗಿ ಎಂದು ನಿಮ್ಮ ನೊಡಗೂಡುವೆನಯ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಕೇಳಿದ ತಕ್ಷಣನೇ ಒಂದು ಗಮನ ಸೆಳೆದಿದ್ದು ಒಂದೇ ಪದ ಯಾವುದು ಅಂತ ಅಂದ್ರೆ ಈ ದಾಳಿ. ಬಸವಣ್ಣನವರು ಸುಮ್ಮನೆ ಒಂದು ಮನವೆಂಬ ಮರ್ಕಟ ಅಂದಿದ್ರೆ ಅಷ್ಟೊಂದು ಚೇಷ್ಟೆ ಮಾಡೋ ಕೋತಿ ಥರ ಇರ್ತಿತ್ತೇನೋ, ಆದರೆ ಮರ್ಕಟನ ದಾಳಿಯಿಂದಾಗ ಅದು ನಮ್ಮ ಮೇಲೆಯೇ ಆಕ್ರಮಣ ಮಾಡುತ್ತಿದೆ, ನಮ್ಮ ನಿಯಂತ್ರಣವನ್ನ ತಪ್ಪಿದೆ ಅನ್ನೋ ಒಂದು ಪ್ರಬಲ ಚಿತ್ರಣ ಕೊಡುತ್ತೆ ನೋಡಿ. ನಿಖರವಾಗಿ ಆ ದಾಳಿಯನ್ನ ಅನ್ನೋ ಪದದ ಆಯ್ಕೆಯೇ ಬಹಳ ಪ್ರಜ್ಞಾಪೂರ್ವಕ. ಇದು ಕೇವಲ ಚಂಚಲತೆ ಅಲ್ಲ, ಇದೊಂದು ಆಂತರಿಕ ಯುದ್ಧ. ಆಂತರಿಕ ಯುದ್ಧ ಅಂದರೆ ನಮ್ಮ ಮನಸ್ಸೇ ನಮ್ಮ ಶತ್ರುವಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಿದೆ ಅನ್ನೋ ಒಂದು ಅಸಹಾಯಕತೆ, ಒಂದು ಒತ್ತಡ ಅದರಲ್ಲಿ ವ್ಯಕ್ತವಾಗುತ್ತೆ. ಇವತ್ತು ನಾವೇನಾದರೂ ಓವರ್ ಥಿಂಕಿಂಗ್ ಅಂತೀವಲ್ಲ, ಅದರ ಮೂಲ ಸ್ವರೂಪವನ್ನೇ ಬಸವಣ್ಣನವರು ಇಲ್ಲಿ ಹಿಡಿದಿಟ್ಟಿದ್ದಾರೆ ನೋಡಿ. ಈ ಮಾನಸಿಕ ದಾಳಿ ಇದೆಯಲ್ಲ, ಇದು ಕೇವಲ ಮನಸ್ಸಿನಲ್ಲಿ ಉಳಿದಿಲ್ಲ, ಅದರ ಪರಿಣಾಮ ಇಡೀ ದೇಹದ ಮೇಲೆ ಆಗುತ್ತೆ ಅಂತ ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ ನೋಡಿ. ನಿಂದಲ್ಲಿ ನಿಲ್ಲಲಿಯದು, ಎನ್ನ ಕುಳಿತಲ್ಲಿ ಕುಳ್ಳಿರಲಿಯದು. ಅದೇ ಇವತ್ತಿನ ಒಂದು ವಿವರಣೆ. ಇದಕ್ಕಿನ್ನ ವಿವರಣೆ ಬೇಕಾ? 12ನೇ ಶತಮಾನದಲ್ಲಿ ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧದ ಬಗ್ಗೆ ಅವರಿಗಿದ್ದ ಸ್ಪಷ್ಟತೆ ಇದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯ ಅಂತ ಅನಿಸುತ್ತೆ. ಮಾನಸಿಕ ಒಂದು ಪ್ರಕ್ಷುಬ್ಧತೆಗೆ ಹೇಗೆ ಶಾರೀರ ಅಶಾಂತಿಯಾಗಿ ಬದಲಾಗುತ್ತೆ ಅನ್ನೋದಕ್ಕೆ ನೇರ ಸಾಕ್ಷಿ. ಏಕಾಗ್ರತೆಯ ಸಂಪೂರ್ಣ ನಾಶದ ಒಂದು ಸಂಕೇತ. ಇಲ್ಲಿ ವಚನ ಇನ್ನಷ್ಟು ವೇಗ ಪಡ್ಕೊಳ್ಳುತ್ತೆ. ಮನಸ್ಸಿನ ಒಂದು ವ್ಯಾಪ್ತಿ ನೋಡಿ. ಕ್ಷಣದಲ್ಲಿ ಪಾತಾಳಕ್ಕೆ, ಕ್ಷಣದಲ್ಲಿ ಆಕಾಶಕ್ಕೆ. ಆ ಪಾತಾಳ ಅನ್ನೋದು ಇವತ್ತಿನ ಒಂದು ಈ ಸ್ಕ್ರೋಲಿಂಗ್ ತರ, ಈ ಒಂದೇ ನೆಗೆಟಿವ್ ಯೋಚನೆಯಿಂದ ಶುರುವಾಗಿ ನಿಲ್ಲಿಸಲಾಗದೆ ಕೆಳಗೆ ಕೆಳಗೆ ಹೋಗ್ತಾ ಇರೋದು. ಅತ್ಯುತ್ತಮ ಹೋಲಿಕೆ ಇಲ್ಲಿ. ಪಾತಾಳ ಅಂದರೆ ಕೇವಲ ಕೆಟ್ಟ ಯೋಚನೆಗಳಲ್ಲ, ಅದು ನಿರಾಶೆ, ಖಿನ್ನತೆ, ಆತ್ಮಸಂಖ್ಯೆಯ ಒಂದು ಆಳ. ಅದೇ ಇನ್ನೊಂದು ಕ್ಷಣದಲ್ಲಿ ಆಕಾಶಕ್ಕೆ ಅಂದರೆ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳು, ಹಗಲುಗನಸುಗಳು, ವಾಸ್ತವದಿಂದ ದೂರವಿರುವ ಕಲ್ಪನೆಗಳು. ಅಂದರೆ ಎರಡೂ ವಿಪರೀತ ನಡುವೆ ಓಡಾಟ. ಮನಸ್ಸು ಒಂದು ಪಾತಾಳಕ್ಕೆ ಬೀಳುತ್ತೆ, ಇಲ್ಲವೇ ಆಕಾಶದಲ್ಲಿ ತೇಲುತ್ತೆ. ವರ್ತಮಾನದಲ್ಲಿ ಇಲ್ಲಿ ಈಗ ಇರೋದಿಲ್ಲ. ಹಾಗಾದರೆ ದಿಗ್ದೆಸೆ ಅನ್ನೋದರ ಅರ್ಥ ಏನು? ದಿಗ್ದೆಸೆ ಅಂದರೆ ದಿಕ್ಕು ತಪ್ಪಿ ಹೋಗೋದು. ಒಂದೇ ಸಮಯದಲ್ಲಿ 10 ಯೋಚನೆಗಳು, 10 ದಿಕ್ಕುಗಳಿಗೆ ಮನಸ್ಸನ್ನು ಚೆದರಿ ಹೋಗೋದು. ಇದು ನಮ್ಮ ಇವತ್ತಿನ ಜಗತ್ತಿನ ದೊಡ್ಡ ಸಮಸ್ಯೆ. ನಮ್ಮ ಮೆದುಳಿನಲ್ಲಿ 100 ಟ್ಯಾಬ್ಗಳು ಒಟ್ಟಿಗೆ ಓಪನ್ ಆದ ಹಾಗೆ. ಯಾವ ಕಡೆ ಗಮನ ಕೊಡಬೇಕು ಅಂತ ತಿಳಿಯದ ಗೊಂದಲದ ಸ್ಥಿತಿ ಇದು. ಹಿಡಿತವಿಲ್ಲದ ಮನಸ್ಸಿನ ಒಂದು ಉಚ್ಚ ಸ್ಥಿತಿ. ಬಸವಣ್ಣನವರು ಸಮಸ್ಯೆಯನ್ನಂತೂ ಇಷ್ಟು ನಿಖರವಾಗಿ ವಿವರಿಸಿದ್ದಾರೆ. ಹಾಗಾದರೆ ಅವರು ಕೊಡುವ ಪರಿಹಾರ ಏನು? ಅದೇ ಮುಖ್ಯ ಈ ವಚನದ ಅಂತಿಮ ಸಾಲುಗಳಲ್ಲಿ. ಕೇವಲ ಒಂದು ಪ್ರಾರ್ಥನೆ ಅಲ್ಲ, ಅದೊಂದು ಪರಿಹಾರದ ಮಾರ್ಗ. ಕೂಡಲ ಸಂಗಮ ದೇವ, ಈ ಮನವೆಂಬ ಮರ್ಕಟನ ದಾಳಿಯನ್ನೆಂದಿಗೆ ನೀಗಿ ನಿಮ್ಮ ನೊಡಗೂಡುವೆನಯ್ಯ ಅಂತ ಕೇಳುವಾಗ ಅವರ ಮನಸ್ಸಿನ ಜೊತೆ ಹೋರಾಟ ಮಾಡ್ತಿಲ್ಲ, ಬದಲಾಗಿ ಅದನ್ನು ಅರ್ಪಿಸ್ತಿದ್ದಾರೆ. ಅದನ್ನು ಒಂದು ದೊಡ್ಡ ಶಕ್ತಿಗೆ ಅರ್ಪಿಸ್ತಿದ್ದಾರೆ. ಇಲ್ಲಿ ಬಸವಣ್ಣನವರು ಮನಸ್ಸಿನ ಆಗಾಧ ಶಕ್ತಿಯನ್ನು ಒಂದು ಕೇಂದ್ರ ಬಿಂದುವಿನ ಕಡೆಗೆ ಅಂದರೆ ಕೂಡಲ ಸಂಗಮ ದೇವ ಅವರ ಕಡೆ ತಿರುಗಿಸ್ತಾ ಇದ್ದಾರೆ. ಆ ಚದುರಿ ಹೋಗಿರುವ ಶಕ್ತಿಯನ್ನು ಒಂದು ಕಡೆ ಕೇಂದ್ರೀಕರಿಸುವುದು. ಆ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರಿಗೆ ಕೇವಲ ಒಂದು ದೈವವಾಗಿರಲಿಲ್ಲ, ಅದು ಅವರ ಕಲ್ಯಾಣ ಚಳುವಳಿಯ, ಅವರ ಸಾಮಾಜಿಕ ಕ್ರಾಂತಿಯ ಆಧ್ಯಾತ್ಮಿಕ ಒಂದು ಶಕ್ತಿಯಾಗಿತ್ತು. ಹಾಗಾದರೆ ಈ ವಚನದ ಒಟ್ಟು ಸಾರಾಂಶ, ನಮ್ಮ ಮನಸ್ಸೆಂಬ ದಾಳಿ ಮಾಡುವ ಕೋತಿಯನ್ನು ನಿಯಂತ್ರಿಸಲು ಅದಕ್ಕೆ ಒಂದು ಉನ್ನತ ಗುರಿಯನ್ನು ಕೊಟ್ಟು ಅದರ ಶಕ್ತಿಯನ್ನು ಆ ಕಡೆ ಅರಿಯುವಂತೆ ಮಾಡಬೇಕು. ಇದು ನಮ್ಮನ್ನ ಒಂದು ಪ್ರಮುಖ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ನೋಡಿ. ಬಸವಣ್ಣನವರಿಗೆ ಆ ಕೇಂದ್ರ ಬಿಂದು ಕೂಡಲ ಸಂಗಮ ದೇವ ಆಗಿತ್ತು. ಇವತ್ತಿನ ಜಗತ್ತಿನಲ್ಲಿ ಈ ಮರ್ಕಟ ಮನಸ್ಸನ್ನು ಇನ್ನಷ್ಟು ಪ್ರೋತ್ಸಾಹಿಸುವ ಸಾವಿರಾರು ವಿಷಯಗಳಿರುವಾಗ ನಮಗೆ ಆ ಕೂಡಲ ಸಂಗಮ ಯಾವುದು ಆಗಬಹುದು? ಇದೊಂದು ಬಹಳ ಒಂದು ಮುಖ್ಯವಾದ ಪ್ರಶ್ನೆ ನೋಡಿ. ಈ ಆಂತರಿಕ ದಾಳಿಯನ್ನು ಶಾಂತಗೊಳಿಸಲು ನಾವು ಯಾವ ಅರ್ಥಪೂರ್ಣ ಗುರಿಯನ್ನು ನಮ್ಮ ಜೀವನದಲ್ಲಿ ಕಂಡುಕೊಳ್ಳಬಹುದು? ಬಹುಶಃ ನಮ್ಮ ಮನಸ್ಸಿಗೆ ಒಂದು ಶ್ರೇಷ್ಠವಾದ ಉದ್ದೇಶವನ್ನ ನೀಡುವುದೇ ಅದನ್ನು ಶಾಂತಗೊಳಿಸುವ ಮೊದಲ ಹೆಜ್ಜೆ ಆಗಿರಬಹುದೇನೋ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನಗಳು ಭಾವಾರ್ಥಗಳೊಂದಿಗೆ ಸಿಗಿವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.